ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ವರಮಹಾಲಕ್ಷ್ಮಿ ಮಾರನೇ ದಿನದ ಬ್ಲಾಗು, ಅಂದರೆ ಶನಿವಾರದ ಬ್ಲಾಗು. ಈಗ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮುಗಿಸ್ಕೊಂಡು ನಮ್ಮ ಶ್ರೇಯು ಹೆಚ್ಚೂರು ಸ್ಕೂಲಲ್ಲಿ ಮೀಟಿಂಗ್ ಇದೆ. ಹಾಗಾಗಿ ಮೀಟಿಂಗ್ ಹೋಗಬೇಕು. ಯಾವುದಾದ್ರೂ ಒಂದನ್ನಷ್ಟೇ ಪೂಜೆನ ಇಳಿಸಿ ಆಮೇಲೆ ಬಂದು ನೆಕ್ಸ್ಟು ಎಲ್ಲ ಪೂಜೆನೂ ಇಳಿಸ್ಕೊತೀನಿ. ಇವತ್ತು ಟಿಫನ್ಗೆ ಅಂತ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಪೂಜೆನ ಮುಗಿಸ್ಕೊಂಡು ಮೀಟಿಂಗ್ ಇದೆ. PT1 ಎಕ್ಸಾಮ್ ಇದು ಮೀಟಿಂಗ್ ಇದೆ. ಹಾಗಾಗಿ ಸ್ಕೂಲಿಗೆ ಮೀಟಿಂಗ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಎಲ್ಲ ಪೂಜೆನ ಇಳಿಸ್ಕೊತೀನಿ. ಇಳಿಸ್ಕೊಂತೀ ನಿಂಗಳು ಮನೆಯಲ್ಲಿ ನಮ್ಮ ಮನೆ ಪುಟ್ಟ ಲಕ್ಷ್ಮಿ. ನಮ್ಮ ಮನೆಗೆ ದೊಡ್ಡ ಲಕ್ಷ್ಮಿ. ನಿಂಗೆ ಅನ್ಲಿಲ್ಲ, ನಿನಗೂ ಅನ್ಲಿಲ್ಲ. ನಾವು ಹುಡುಗಿ ಅಲ್ಲ, ಹುಡುಗ. ಸ್ವಾಮಿ ಮಾಡ್ತೀನಿ ಮಗ. ಖುಷಿ ಖುಷಿ. ಹೋಗ್ಬೇಕೆ ಉಲ್ಟಾ ಮಾಡ್ತಾ ಸೊಪ್ಪಿ. ಬರೀ ಬಡ ಬಡ ಟಿಫನ್ ಮುಗಿಸ್ಕೊಂಡು ಮೀಟಿಂಗ್ ಹೋಗ್ಬೇಕೇನ? ಖುಷಿ. ಟಿಫನ್ಗೆ ಅಂತ ಉಪ್ಪಿಟ್ಟು ಹಾಕಿ ಈಗ ಮೀಟಿಂಗ್ಗೆ ಅಂತ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಎದುರು ಮನೆ ಅಕ್ಕ ಅವರು ಪಿಜ್ಜನ ಸಾಕಿದ್ರು. ಹಾಗಾಗಿ ನಮ್ಮ ಶ್ರೇಯು ಹೆಚ್ಚು ಖುಷಿಯವರು ನೋಡಲಿಕ್ಕೆ ಅಂತ ಮೇಲೆ ಹೋಗಿದ್ರು. ನಾನು ಕೂಡ ಈಗ ಅಲ್ಲೇ ಹೋಗ್ತಾ ಇದ್ದೀನಿ. ಅದನ್ನ ಹಿಂಗೆ ಹಿಡ್ಕೊ. ಇಲ್ಲಿ ನೋಡಿ, ಇಲ್ಲಿ ಕಾಲು ಹಿಡ್ಕೊ. ಅದನ್ನ ಹಿಂಗೆ ಹಿಡ್ಕೊ. ಕಾಲು ಹಿಂದೆ ಮಾಡ. ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ. ಬಿಡ್ಬೇಡ, ಗಟ್ಟಿ ಹಿಡ್ಕೊ. ಕುಕ್ಕಲ್ಲ ನೀ ಇದು? ಇಲ್ಲ, ಕುಕ್ಕಂಗಿಲ್ಲ. ಮತ್ತೆ ಮನುಷ್ಯರಿಗೆ ಇದ್ರಂಗಿಲ್ಲ ಕೈ ಅದು. ಹಿಡ್ಕೊಂಡು ನೀನು ವೈಟ್ ಅಷ್ಟೇ ಹಿಡ್ಕೋದ ಅಂತ. ಯಾಕೋ ಯಪ್ಪ. ಹಾಂ ಹಿಡ್ಕೊ.
ಅದ್ರ ಮ್ಯಾಗ ಕುಂತೈತೆ ಅದು ಹೇಳತ್ತಿಲ್ಲ ಅದು. ಅದು ಎಗ್ ಬೇರೆ ಹಾಕಿತ್ತಂತೆ, ಒಂದು ಮರಿಯಾಗಿದೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದ, ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಂತೆ, ಅದನ್ನೇ ನನಗೆ ತೋರಿಸ್ತಾ ಇದ್ದ. ಖುಷಿ ಇದನ್ನ ತೆಗಿಬೇಡ ಅದು. ಹತ್ತತಿ ಹೋ ಬಾ, ಹತ್ತು ಬಾ ಬಾ ಖುಷಿ ಇಲ್ಲ ಅನ್ನ ಎತ್ಕೋತಾನ ಬಾ. ಬಾ ದರ್ಶನ ನನ್ನ ಕಡೆ ಹತ್ತು. ಹಾಂ ಏ ತತ್ತಿ ಚಂದ ಇತ್ತು ನೋಡಿ, ಬರ್ರಿ ಖುಷಿ ಕೊಡಲ್ಲ ನನ್ನ ಕಡೆ ಕಾಲು ಒಪ್ಪ. ಆಕಿ ಕೈಯಾಗ ಕೊಡಪ್ಪ, ಕುಕ್ಲಿ ಅದು ಇಡ್ಲಾ? ಹುಡ್ಕೋ ಖುಷಿ ಒಂದು. ಚರ್ಮ ಯಾರು ಹಚ್ಕೊಂಗಿಲ್ಲ ಇಲ್ಲಿ ರೂಢ ತತ್ತಿ ಇಲ್ಲ ಐತಿ ಅದು ಅದಿಲ್ಲ. ಇವ್ರನ್ನ ಹೆಂಗೆ ಇಳಿಸೋದು ಈಗ ಎಲ್ಲಾರನು? ಇಲ್ಲ ನಾನೇ ಇಳಿದು ಸುಮ್ಮ ಬಿಡ್ತೀನಿ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಬಂದು ದೇವರೆಲ್ಲ ಇಳಿದಿದೆ. ಹಾಗೆ ಎಲ್ಲ ಡೆಕೋರೇಷನ್ ಐಟಮ್ನ ತೆಗೆದುಕೊತಾ ಇದ್ದೀನಿ. ಫಸ್ಟ್ ಇದು ಯಾಕೆ ತೋರಿಸ್ಲಿ? ಅಂಗಡಿ ಅಂತ ಇದು ಯಾವ್ದು ತೋರಿಸ್ರಿ? ಯಾವ್ದು ಚಂದ ಅದಾವು ತೋರಿಸ್ರಿ. ಇವು ಬೇಕಾ? ಎಷ್ಟು ಅವು 5 ರೂಪಾಯಿ. 5 ರೂಪಾಯಿ ಚಲೋ ಅಲ್ರಿ, 5 ರೂಪಾಯಿ ಆದ್ರೆ. ಇಷ್ಟು. ಇದು ಕದಕ್ಕೆ ಹಾಕ್ಬೇಕು. ಅಲ್ಲ ಅಲ್ಲ, ಇದು ರೇಟು ಅದ. ತೆಗೇನು ಸರಿ, ಮತ್ತೆ ಟೈಮ್ ಇಕ್ಕೈತಿ. ಇದು ಬೇಕಾ ನಿಮಗೆ? ಎಲ್ಲ ಬೇಕಾಳ್ರಿ ನಮಗೆ. ಸರಿ ನಡಿ. ಟೈಮ್ 8 ಗಂಟೆ ಆಯಿತು. ಹೊಟ್ಟೆ ಶೋಯ್ತು ಅಂತ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಯಿತು. ಹಾಗಾಗಿ ನಮ್ಮ ಹೆಚ್ಚು ಶ್ರೇಯುವುದು ವಡಾಪಾವ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಝೊಮ್ಯಾಟೋಲ್ಲಿ ಆರ್ಡ್ರ್ ಕೂಡ ಮಾಡ್ಕೊಂಡಿದ್ದೆ. ಅದು ಈಗ ತಾನೇ ಬಂತು. ನಮ್ಮ ಶ್ರೇಯು ಹೆಚ್ಚು ಕ್ರಿಸ್ಪಿ ವಡಾಪಾವ್, ಹಾಗೆ ನಮ್ಮ ಖುಷಿ ಫ್ರೆಂಚ್ ಫ್ರೈಸ್. ಹಾಗೆ ಮನೆಯಲ್ಲಿ ದಾಳಂಬ್ರಿ ಇದ್ವು, ಪೂಜೆಗೆ ಇಟ್ಟಿದ್ದು ಕೂಡ ಹಾಗೆ ಇದ್ವಲ್ಲ, ಹಾಗಾಗಿ ಜ್ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಮೊನ್ನೆ ಆರ್ಡ್ರ್ ಮಾಡಿದ್ದೆ. ಜ್ಯೂಸ್ ಆರ್ಡ್ರ್ ಮಾಡೋದು ಇವತ್ತೇ ಫಸ್ಟ್ ಟೈಮ್ ಅದರಲ್ಲಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ದಾಳಂಬ್ರಿ ಜ್ಯೂಸ್ ಇದ್ರಾಗ ಹಾಕ್ತೈತಿ, ಮ್ಯಾಂಗೋ ಹಾಕ್ತೈತಿ. ನನಗೆ ಇದರಲ್ಲಿ ಏಕೋ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಜ್ಯೂಸರ್ ಇರುತ್ತೆ ಅಲ್ವಾ, ಜಾರ್, ಅದರಲ್ಲೇ ಇಷ್ಟ ಅನ್ನಿಸ್ತು. ಇದರಲ್ಲಿ ಬರೀ ಆರೆಂಜ್ ಜ್ಯೂಸು ಇಷ್ಟ ಅನಿಸುತ್ತೆ. ಅದು ಮಿಕ್ಸಿ ಒಳಗಾದರೆ ಬೀಜ ಹೋದರೆ ವಿಸ ಅನಿಸುತ್ತಲ್ಲ, ಆ ಥರ ಇದು ಅನಿಸಲ್ಲ. ಇದರಲ್ಲಿ ಆರೆಂಜ್ ಜ್ಯೂಸಿಗೆ ಅಷ್ಟೇ ಕರೆಕ್ಟ್ ಅಂತ ನನಗನ್ನಿಸ್ತು. ಮೆಂಬರ್ಸಿಗೆ ಆಗತ್ತೆ ಅನ್ಸಾಗ್ತೈತೆ ನಂಗೆ. ಸುಳ್ಳ ಮಾಡಿದ್ವಿ ಅನ್ಸುತ್ತೆ, ತಿಂದ್ರೆ ಚಲೋ ಇತ್ತು. ಚಲೋ ನೋಡಿ ಬ್ಯಾಡ ಅಂದ್ರೆ ಚಲ್ ಬಿಡು. ವಾ, ಒಂದು 4 ಮೆಂಬರ್ಸಿಗೆ ಆಗ್ಬೋದು.
ಇಷ್ಟು ಜ್ಯೂಸ್ ಬಂತು 4 ಕಪ್ ಅಷ್ಟೆ. ಅಲ್ಲ 4 ಪ್ರೊಮೊಗ್ರೆನೇಟಿಂದ ಇಷ್ಟು ಬಂತು. ಇಷ್ಟು ಕೂಡ ಆಯ್ತು. ಪ್ರೊಮೊಗ್ರೆನೇಟ್ ಇಲ್ಲೆಲ್ಲ ತುಂಬಿದ್ದು ಹೆಂಗೆ ಇಲ್ಲೇ ಮುಂದೆ ಐತಿ. ಅದ್ರ ಬೀಜನೂ ಸಿಗೋಣ ಮಸ್ತ್ ಕುಡಿಯಕ್ಕೆ. ಒಂದು ಗ್ಲಾಸ್ ಆಯ್ತು ನೋಡಿ ಎಲ್ಲರದ್ದು 4 ಪ್ರೊಮೊಗ್ರೆನೇಟಿಂದ 1 ಕಪ್ ಇಷ್ಟು ಕಡಿಮೆ. ಹಿಡಿಮ ಪ್ರಸಾದ ಗತೆ ಕುಡಿಸ್ಬಿಡು. ಲಾಸ್ಟ್ ಸೊಪ್ಪು ಅನ್ಸುತ್ತೆ ನೋಡಿ ನಡುಕ. ಚಲೋ ಐತೆ ಟೇಸ್ಟ್. ಹಂಗೆತ್ತು ಖುಷಿ. ಸೂಪರ್. ಹುಳಿ ಐತಿ. ಹುಳಿ ಐತೆ. ಹುಳಿ ಎಲ್ಲ ಕೋಲ್ಡ್ ಐತಿ, ಸ್ವೀಟ್ ಐತಿ. ಹುಳಿ ಹುಳಿ ಇರ್ಬೇಕು. ಒಂದು ಹಣ್ಣು ಹುಳಿ ಐತೆ ಅಂತ ನೋಡಿ ಮಕ್ಕಳೇನು. ಸ್ವಲ್ಪ ಹುಳಿ ಐತೆ.